ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ದೇವ್ರ ಮನೆನ ಯಾವಾಗ ಡೀಪ್ ಕ್ಲೀನ್ ಮಾಡಬೇಕು, ಯಾವ್ಯಾವ ದಿನಗಳು ಮಾತ್ರ ಡೀಪ್ ಕ್ಲೀನ್ ಮಾಡಬೇಕು, ದೇವ್ರ ಮನೆನ ಯಾವ ದಿನ ಡೀಪ್ ಕ್ಲೀನ್ ಮಾಡಬೇಕು, ಯಾವ ದಿನ ಡೀಪ್ ಕ್ಲೀನ್ ಮಾಡಬಾರ್ದು, ಮತ್ತೆ ದೇವ್ರ ಮನೆನ ನಾನು ಯಾವ ರೀತಿ ಡೀಪ್ ಕ್ಲೀನ್ ಮಾಡ್ತೀನಿ, ದೇವ್ರ ವಿಗ್ರಹಗಳನ್ನೆಲ್ಲ ಶೈನಿ ಆಗಿ ಯಾವ ಪದಾರ್ಥ ಎಲ್ಲ ಬಳಸಿ ನಾನು ತೊಳಿತೀನಿ, ದೇವ್ರ ಮನೆಯನ್ನ ಯಾವಾಗ್ಲೂ ಸ್ವಚ್ಛವಾಗಿ ಪಾಸಿಟಿವ್ ಎನರ್ಜಿ ತುಂಬಿರ್ಬೇಕಂದ್ರೆ ಯಾವೆಲ್ಲ ವಸ್ತುಗಳನ್ನ ಹಾಕಿ ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ರಿಗೂ ತಿಳಿಸ್ಕೊಡ್ತೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ನೋಡ್ತಾ ಇದ್ದೀರಾ, ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಯಾವ್ದೆಲ್ಲ ಹೊಸ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ ಅದೆಲ್ಲ ನೋಟಿಫಿಕೇಶನ್ ನಿಮ್ಗೆ ಅವಾಗ್ಲೇ ಬರುತ್ತೆ. ನೀವು ಆ ತಕ್ಷಣನೇ ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ, ಯಾವತ್ತು ನಾವು ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡಬಾರ್ದು, ಯಾವೆಲ್ಲ ದಿನಗಳಲ್ಲಿ ನಾವು ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡಬಾರ್ದು ಅಂತ ಅಂದ್ರೆ ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ, ಏಕಾದಶಿ, ದ್ವಾದಶಿ, ಮಂಗಳವಾರ, ಶುಕ್ರವಾರ ಹಾಗೆ ಭಾನುವಾರದ ದಿನಗಳು. ಈ 7 ದಿನಗಳಲ್ಲಿ ನಾವು ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡೋದಕ್ಕೆ ಹೋಗ್ಬಾರ್ದು. ಅಂದ್ರೆ ಯಾವೆಲ್ಲ ದಿವಸ ನಾವು ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡ್ಕೋಬೇಕಂತ ಅಂದ್ರೆ ಈ 7 ದಿವಸ ಅಂದ್ರೆ ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ, ದ್ವಾದಶಿ, ಮಂಗಳವಾರ, ಶುಕ್ರವಾರ, ಭಾನುವಾರ ಈ ದಿನಗಳನ್ನ ಬಿಟ್ಟು ಬೇರೆ ದಿವಸಗಳಿರುತ್ತಲ್ಲ ಆ ದಿನಗಳಲ್ಲಿ ನಾವು ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಮ್ಮ ಹಿರಿಯರು ಮೊದಲಿಂದ ಯಾವ ದಿನಗಳಲ್ಲೇ ಕ್ಲೀನ್ ಮಾಡ್ಕೊಂಡು ಬಂದಿರ್ತಾರೆ ಆ ದಿನಗಳಲ್ಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ, ದೇವ್ರ ಮನೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬಹಳನೇ ಒಳ್ಳೇದು. ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಯಾವುದೇ ಹಬ್ಬ ಬಂದ್ರೂ ಒಂದ್ 2 ದಿವಸ ಮುಂಚಿತವಾಗಿ ಅಂದ್ರೆ ಆ 7 ದಿವಸ ಬಿಟ್ಟು ಬೇರೆ ದಿನಗಳಲ್ಲಿ ನಾವು ಕ್ಲೀನ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಈ ಹಬ್ಬದ ದಿವಸನೇ ದೇವ್ರ ಮನೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಾವು ಒಂದ್ 2 ದಿವಸ ಮುಂಚಿತವಾಗಿನೇ ನಾನು ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಿಮ್ಗೂ ಸಹ ನಾನು ಯಾವೆಲ್ಲ ಸಾಮಗ್ರಿಗಳನ್ನ ಬಳಸಿ ದೇವ್ರ ಮನೆನ ಅಥವಾ ಪೂಜಾ ರೂಮ್ ನ ಸ್ವಚ್ಛವಾಗಿ ಇಟ್ಕೋತೀನಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾವು ಕರ್ಪೂರ ಹಚ್ತೀವಿ, ದೀಪ ಬೆಳಗಿಸ್ತೀವಿ, ಆರತಿ ಮಾಡ್ತೀವಿ. ಇದೆಲ್ಲಾನು ಹೊಗೆ ಆಗಿರಬಹುದು, ಈ ಊದ್ಗಡ್ಡಿಯಿಂದ ಬಿದ್ದಿರುವಂತಹ ಡಸ್ಟ್ ಆಗಿರ್ಬೋದು, ಇದೆಲ್ಲಾನು ನಾವು ವಾರಕ್ಕೆ 1 ದಿವಸ ಕ್ಲೀನ್ ಮಾಡ್ಕೊಳ್ಳೇಬೇಕು. ಹಾಗಿದ್ರೆ ಬನ್ನಿ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ, ಸುಲಭವಾಗಿ ಬೇಗ ಯಾವೆಲ್ಲ ಪದಾರ್ಥಗಳನ್ನ ಬಳಸಿ ನಾನು ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡ್ಕೊತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ದೇವ್ರ ಮನೆ ಶುಚಿ ಮಾಡೋದಕ್ಕಿಂತ ಮುಂಚೆ ತಲೆ ಸ್ನಾನ ಮಾಡ್ಕೊಂಡಿರಬೇಕು. ನಂತರ ನಾವು ದೇವ್ರ ಮನೆನ ಕ್ಲೀನ್ ಮಾಡೋದಕ್ಕೆ ಹೋಗಬೇಕು. ಆ ನಂತರ ನಾವು ನೆನ್ನೆ ಏನು ಹೂವನ್ನ ಇಟ್ಟಿರ್ತೀವಿ ಆ ಹೂವನ್ನೆಲ್ಲ ಮೊದಲು ತಕ್ಕೋಬೇಕಾಗತ್ತೆ. ಆಮೇಲೆ ದೀಪದಲ್ಲಿರೋ ಬತ್ತಿ ಆಗಿರಬಹುದು, ಅದರಲ್ಲಿ ಎಣ್ಣೆ ಇರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಟಿಶ್ಯೂ ಪೇಪರಿಂದ ಒರೆಸ್ಕೋಬೇಕಾಗತ್ತೆ. ಅದನ್ನೆಲ್ಲ ನೀಟಾಗಿ ಒಂದು ಕವರಲ್ಲಿ ಎತ್ತಿಟ್ಟು ಯಾರು ತುಳಿದೇ ಇರೋವಂತಹ ಜಾಗದಲ್ಲಿ ಹಾಕಬೇಕಾಗತ್ತೆ. ಸುಮ್ಮನೆ ಡಸ್ಟ್ಬಿನ್ಗೆ ಹಾಕಬಾರ್ದು, ಯಾರು ತುಳಿದೇ ಇರೋವಂತಹ ಒಂದು ಜಾಗದಲ್ಲಿ ಹಾಕಬೇಕಾಗತ್ತೆ. ಈ ಹೂವು ಆಗಿರಬಹುದು, ಈ ಊದ್ಗಡ್ಡಿ ಎಲ್ಲ ಉದ್ರಿರ್ತಲ್ಲ ಆ ಡಸ್ಟ್ ಆಗಿರಬಹುದು, ಬತ್ತಿ ಇದನ್ನೆಲ್ಲನೂ ಒಂದು ಕವರ್ಗೆ ಹಾಕಿಡಬೇಕಾಗತ್ತೆ. ಯಾವುದಾದ್ರೂ ಮರ ಅಥವಾ ಗಿಡದ ಕೆಳಗೆ ಹಾಕಬೇಕಾಗತ್ತೆ. ನಂತರ ನಾನು ಇಲ್ಲಿ ದೇವರ ವಿಗ್ರಹಗಳು ಮತ್ತು ಫೋಟೋನೆಲ್ಲ ತಕ್ಕೊತಾ ಇದ್ದೀನಿ ತೊಳೆಯೋದಕ್ಕೆ. ಮತ್ತು ದೇವರ ಇಡುವಂತಹ ಒಂದು ಪೀಠ ಇರುತ್ತಲ್ಲ ಅದನ್ನು ಸಹ ಎಲ್ಲ ಎತ್ಕೊಂಡು ವಾಶ್ ಮಾಡೋದಕ್ಕೆ ಕ್ಲೀನಾಗಿ ಒಂದು ಪ್ಲೇಟಲ್ಲಿ ಎಲ್ಲ ತಕ್ಕೊತಾ ಇದ್ದೀನಿ. ಹಾಗೆ ಕಲಶದ ಬಿಂದಿಗೆಯನ್ನು ಸಹ ತಗೊತಾ ಇದ್ದೀನಿ. ಅರಿಶಿನ ಕುಂಕುಮನ ಬಟ್ಲಿಂದ ಒಂದು ಪೇಪರ್ಗೆ ಹಾಕಿಟ್ಟು ಅದನ್ನು ಸಹ ತೊಳೆಯೋದಕ್ಕೆ ತಗೊತಾ ಇದ್ದೀನಿ. ಹಾಗೆ ಪಂಚಾರತಿ, ದೀಪಗಳು, ತಟ್ಟೆ, ಬಟ್ಲು, ಉದ್ದರಣೆ, ಪಂಚಪತ್ರೆ, ಗಂಟೆ ಇದನ್ನೆಲ್ಲನೂ ಸಹ ನಾನು ನೀಟಾಗಿ ವಾಶ್ ಮಾಡ್ಕೋಬೇಕಲ್ವ, ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಕಳಸದ ಬಿಂದಿಗೆ ಕೆಳಗಡೆ ನಾನು ಅಕ್ಕಿನ ಹಾಕಿಟ್ಟಿರ್ತೀನಲ್ವ ಅದನ್ನು ಸಹ ತೆಕ್ಕೊಂಡು ಹೊಸ ಅಕ್ಕಿನ ಹಾಕಬೇಕು ಹಬ್ಬದ ದಿವಸ. ಅಂದರೆ ಆ ಪ್ಲೇಟ್ನ ಕ್ಲೀನ್ ಮಾಡೋದಕ್ಕೆ ತಗೊತಾ ಇದ್ದೀನಿ. ಈ ಕಳಸದ ಬಿಂದಿಗೆ ಕೆಳಗಡೆ ಇರುವಂತಹ ಅಕ್ಕಿನ ಮನೆಯಲ್ಲಿ ಸ್ವೀಟ್ ಮಾಡಿ ಎಲ್ಲರೂ ಸಹ ತಿನ್ನಬಹುದು, ಅಂದರೆ ಅಡುಗೆಗೆ ಬಳಸ್ಕೋಬಹುದು. ನಂತರ ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಎಲ್ಲನೂ ನಾನು ನೀಟಾಗಿ ತಕ್ಕೊತಾ ಇದ್ದೀನಿ. ಹಾಗೆ ಕಳಸದ ಬಿಂದಿಗೆಯಲ್ಲಿರುವಂತಹ ನೀರನ್ನು ತುಳಸಿ ಗಿಡಕ್ಕೆ ಹಾಕೊತಾ ಇದ್ದೀನಿ. ನಾವು ಕಳಸದ ನೀರನ್ನು ಬೇರೆ ಎಲ್ಲೂ ಚೆಲ್ಲಬಾರ್ದು, ತುಳಸಿ ಗಿಡಕ್ಕೆ ಹಾಕೋಬೇಕು ಅಥವಾ ಬೇರೆ ಯಾವುದಾದ್ರೂ ಗಿಡಕ್ಕೆ ಹಾಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ನಾನು ತುಳಸಿ ಗಿಡಕ್ಕೆ ಹಾಕೊತಾ ಇದ್ದೀನಿ. ನಂತರ ನಾನೆಲ್ಲ ವಾಶ್ ಮಾಡೋದಕ್ಕೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ, ದೇವರ ಸಾಮಗ್ರಿಗಳು, ದೇವರ ಪಾತ್ರೆಗಳನ್ನೆಲ್ಲ. ದೇವರ ವಿಗ್ರಹನ ತೊಳೆಯೋದಕ್ಕೆ ಹಿತ್ತಾಳೆ ಪಾತ್ರೆ, ಬೆಳ್ಳಿ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ನಾನು ಯಾವ್ಯಾವೆಲ್ಲ ಸಾಮಗ್ರಿನ ಬಳಸ್ತೀನಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ದೇವರ ಫೋಟೋಸ್ನೆಲ್ಲ ಇಟ್ಟಿದ್ನಲ್ಲ ಅದ್ರ ಕೆಳಗಡೆ ಇರೋ ಬಟ್ಟೆ ಎಲ್ಲ ತೆಗಿತಾ ಇದ್ದೀನಿ ಬೇರೆ ಬಟ್ಟೆನ ಹಾಕೋದಕ್ಕೆ. ಮತ್ತು ನೀಟಾಗಿ ಮೇಲಿರೋ ಫೋಟೋಸ್ನೆಲ್ಲ ತಕ್ಕೊಂಡು ಒರೆಸ್ಕೊತಾ ಇದ್ದೀನಿ.
ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂತಲೇ ನಾನೊಂದು ಸಪ್ರೇಟಾಗಿ ಬ್ರಷ್ ಮತ್ತು ಮೊರನ ಇಟ್ಕೊಂಡಿದ್ದೀನಿ. ಇದರಲ್ಲೇ ನಾನು ಯಾವಾಗಲೂ ದೇವ್ರ ಮನೆನ ಕ್ಲೀನ್ ಮಾಡೋದು. ಇದನ್ನು ದೇವ್ರ ಮನೆಗೆ ಅಂತಲೇ ಎತ್ತಿಟ್ಟಿದ್ದೀನಿ, ಬೇರೆ ಏನು ಕ್ಲೀನ್ ಮಾಡೋದಿಲ್ಲ ಇದರಲ್ಲಿ. ಹಾಗೆ ದೇವ್ರ ಮನೆಗೆ ಅಂತ ಈ ರೀತಿ ಮೊರ, ಬ್ರಷ್ ಮತ್ತು ದೇವ್ರ ಮನೆಗೆ ಅಂತಲೇ ಸಪ್ರೇಟಾಗಿ ಪೊರ್ಕೆ ಎಲ್ಲ ಇಟ್ಕೊಂಡಿದ್ದೀನಿ. ಅದರಲ್ಲೇ ನಾನು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋದು. ದೇವ್ರ ಮನೆ ಡೀಪ್ ಕ್ಲೀನ್ ಮಾಡ್ತಿದ್ದೀನಲ್ವ, ಆದ್ದರಿಂದ ಮೇಲೆಲ್ಲ ನೋಡಬೇಕು ಏನಾದರೂ ಜೇಡ ಏನಾದರೂ ಕಟ್ಟಿದೆಯಾ ಅಥವಾ ಡಸ್ಟ್ ಏನಾದರೂ ಕಟ್ಟಿದೆಯಾ ಅಂತ. ಈ ರೀತಿ ಸಪ್ರೇಟಾಗಿ ಒಂದು ಪೊರ್ಕೆ ಇಟ್ಕೊಂಡಿರ್ಬೇಕು ದೇವ್ರ ಮನೆಗೆ ಅಂತ. ಅದರಿಂದನೇ ಕ್ಲೀನ್ ಮಾಡ್ಕೊಬೇಕು ನೀಟಾಗಿ. ಡೀಪ್ ಕ್ಲೀನ್ ಮಾಡೋದ್ರಿಂದ ವಾರಕ್ಕೊಂದ್ಸಲಿ ಈ ರೀತಿ ಮಾಡ್ಕೊಳ್ಳೇಬೇಕಾಗತ್ತೆ. ಈ ಫೋಟೋಸ್ ಹಿಂದೆ ಎಲ್ಲ ಡಸ್ಟ್ ಎಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ತಕ್ಕೋಬೇಕಾಗತ್ತೆ. ದೇವ್ರ ಮನೆಗೆ ಅಂತ ಸಪ್ರೇಟಾಗಿ ಬ್ರಷ್, ಪೊರ್ಕೆ ಎಲ್ಲ ಇಟ್ಕೋಬೇಕಾಗತ್ತೆ. ದೇವ್ರ ಮನೇಲಿ ನಾವು ಬಿಟ್ಟಿರುವಂತಹ ರಂಗೋಲಿ ಆಗಿರಬಹುದು ಅಥವಾ ಊದ್ಗಡ್ಡೆಯಿಂದ ಬಿದ್ದಿರುವಂತಹ ಡಸ್ಟು, ಕರ್ಪೂರದಿಂದ ಬಂದಿರುವಂತಹ ಹೊಗೆ ಆಗಿರ್ಬೋದು, ಹೂವು ಆಗಿರ್ಬೋದು, ಇದನ್ನೆಲ್ಲ ಈ ಸಪ್ರೇಟ್ ಆಗಿರುವಂಥ ಬ್ರಷ್ ಮರದಲ್ಲೇ ತಕ್ಕೋಬೇಕಾಗತ್ತೆ. ನಾನಿಲ್ಲಿ ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡೋದಕ್ಕೆ ದೇವರ ಫೋಟೋ, ದೇವರ ವಿಗ್ರಹ, ದೇವರ ಸಾಮಗ್ರಿಗಳು, ದೇವರ ಪಾತ್ರೆಗಳು ಇದನ್ನೆಲ್ಲನೂ ಆಚೆ ತಗೊಂಡ್ಬಿಟ್ಟಿದ್ದೀನಿ ಮತ್ತು ಗುಡಿಸ್ಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರಬಹುದು ಟೈಲ್ಸ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬಂದಿದೆ. ಈ ಊದ್ಗಡ್ಡಿ ಹೊಗೆ ಆಗಿರಬಹುದು ಅಥವಾ ಕರ್ಪೂರದಿಂದ ಬಂದಿರೋಂಥ ಹೊಗೆ ಆಗಿರ್ಬೋದು, ಇದರಿಂದ ಸ್ವಲ್ಪ ಮೇಲೆಲ್ಲ ಹೋಗುತ್ತಲ್ಲ ಹೊಗೆ, ಅದರಿಂದ ಸ್ವಲ್ಪ ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆ, ನೀವು ನೋಡ್ತಾ ಇರಬಹುದು. ಇದನ್ನು ನಾನಿಲ್ಲಿ ಟೈಲ್ಸ್ ಕ್ಲೀನರ್ನ ಬಳಸಿ ಬ್ರಷಿಂದ ಉಜ್ಕೊತಾ ಇದ್ದೀನಿ. ಅಂತ ಅಂದರೆ ಫಸ್ಟ್ ನಾನು ಒಂದು 5 ನಿಮಿಷ ಟೈಲ್ಸ್ ಕ್ಲೀನರ್ನ ಹಾಕಿದ್ದೆ. ಈಗ ಒಂದು ಬ್ರಷಿಂದ ಈ ರೀತಿ ರಬ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಆ ಬ್ಲ್ಯಾಕ್ನೆಸ್ ಎಲ್ಲ ಏನಿದೆ ಟೈಲ್ಸ್ ಮೇಲೆ ಅದೆಲ್ಲ ಹೋಗಿಬಿಡುತ್ತೆ. ಅದಕ್ಕೆ ನಾನು ಟೈಲ್ಸ್ ಕ್ಲೀನರ್ನ ಬಳಸ್ತೀನಿ ಫುಲ್ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ದೇವ್ರ ಮನೇನ. ಒಂದ್ಸಲಿ ನೀಟಾಗಿ ಬ್ರಷ್ ಮಾಡ್ಕೊಂಡಾದ ನಂತರ ದೇವ್ರ ಮನೆನೆಲ್ಲ ಒರೆಸ್ಕೊಳ್ಳೋದಕ್ಕೆ ನಾನೀಗ ಒಂದು ಬೌಲ್ನಲ್ಲಿ ಸ್ವಲ್ಪ ನೀರನ್ನ ತೊಗೊಂಡಿದ್ದೀನಿ. ಚಿಟಿಕೆ ಅರಿಶಿನ ಹಾಕ್ಕೊಂಡೆ, ಹಾಗೆ ಚಿಟಿಕೆ ಜವಾದ್ ಪುಡಿನ ಹಾಕ್ಕೊತಾ ಇದ್ದೀನಿ. ಜವಾರಿ ಪೌಡರ್ ಅಂತಲೂ ಅಂತಾರೆ ಇದನ್ನು ಹಾಕಿ ದೇವ್ರ ಮನೆ ಒರೆಸೋದ್ರಿಂದ ದೇವ್ರ ಮನೇಲಿ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ, ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಅದಕ್ಕೆ ನಾನು ಜವಾರಿ ಪೌಡರ್ನ ಬಳಸ್ತೀನಿ. ಹಾಗೆ ಸ್ವಲ್ಪ ಗಂಜಲನೂ ಸಹ ಹಾಕ್ಕೊತಾ ಇದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಗಂಜಲನ ಹಾಕ್ಕೋಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪುಟ್ಟು ಟವಲ್ ಥರ ಇರುತ್ತಲ್ಲ, ಆ ರೀತಿ ಬಟ್ಟೆ ತೊಗೊತೀನಿ. ಒರೆಸೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಬ್ರಷು ಮತ್ತು ಪೊರ್ಕೆ ಮತ್ತು ನಾನು ಟವಲ್ಸು ದೇವ್ರ ಮನೆಗೆ ಅಂತಲೇ ಒಂದಷ್ಟು ಬಟ್ಟೆಗಳನ್ನ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಅದರಲ್ಲೇ ನಾನು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ. ಒರೆಸ್ಕೊಂಡಿದ್ದ ತಕ್ಷಣ ಅಲ್ಲಿ ಏನಿದೆ ಸ್ವಲ್ಪ ಬ್ಲ್ಯಾಕ್ನೆಸ್ ಆಗಲೇ ಎಲ್ಲ ಬ್ರಷಲ್ಲಿ ಉಜ್ಜಿದ್ನಲ್ವ ಟೈಲ್ಸ್ ಕ್ಲೀನರ್ ಹಾಕಿ, ಒಂದೇ ಸಲ ಒರೆಸ್ಕೊಂಡಿದ್ದ ತಕ್ಷಣ ಎಷ್ಟು ನೀಟ್ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು. ಈಗ ನಾನು ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡಿದ್ನಲ್ವ, ಮತ್ತು ಒಣ ಬಟ್ಟೆಯಿಂದ ಇನ್ನೊಂದ್ಸಲಿ ಒರೆಸ್ಕೊತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಬೇಗನೂ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ವಾರದ ಪೂಜೆ ಆಗಿರಲಿ, ಹಬ್ಬ ಹರಿದಿನನೇ ಇರಲಿ, ಏಕಾದಶಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಯಾವುದಾದ್ರೂ ಇದ್ರೂ ಮುಂಚಿತವಾಗಿ ನಾವು ಈ ರೀತಿ ಕ್ಲೀನ್ ಮಾಡ್ಕೊಬಿಡ್ಬೇಕು. ಅವತ್ತಿನ ದಿವಸನೇ ಕ್ಲೀನ್ ಮಾಡೋದಕ್ಕೆ ಹೋದರೆ ತುಂಬಾ ಲೇಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ದೇವ್ರ ಫೋಟೋನು ಸಹ ಒರೆಸ್ಕೊತಾ ಇದ್ದೀನಿ. ಟಿಶ್ಯೂ ಪೇಪರಿಂದ ನಾನು ದೇವ್ರ ಫೋಟೋದಲ್ಲಿರುವಂಥ ಕುಂಕುಮ, ಹಾಗೆ ದೇವ್ರ ಫೋಟೋ ಹಿಂದೆ ಮುಂದೆ ಎಲ್ಲ ನೀಟಾಗಿ ದೇವ್ರ ಫೋಟೋ ಫ್ರೇಮು ಎಲ್ಲ ಒರೆಸ್ಕೊತಾ ಇದ್ದೀನಿ. ಒಂದು ಬಟ್ಟೆಯಿಂದನೂ ಸಹ ಒರೆಸ್ಕೊಬೋದು. ನಾನು ಯಾವಾಗಲೂ ಟಿಶ್ಯೂ ಪೇಪರಿಂದನೇ ಫೋಟೋಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಫೋಟೋ ಎಲ್ಲ ಒರೆಸಾದ್ಮೇಲೆ ನಾನಿವಾಗ ಗಂಧದ ಪುಡಿ ಹಾಗೆ ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಫೋಟೋಗೆಲ್ಲ ಗಂಧದಿಂದ ಬೊಟ್ಟನ್ನು ಇಟ್ಕೊತಾ ಇದ್ದೀನಿ. ರೋಸ್ ವಾಟರ್ ಆದರೂ ಹಾಕ್ಕೋಬೋದು ಅಥವಾ ಬರೀ ನೀರನ್ನಾದರೂ ಹಾಕ್ಕೋಬಹುದು. ನಾನು ಪ್ರತಿ ಸಲ ರೋಸ್ ವಾಟರ್ನ ಬಳಸ್ತೀನಿ. ಹಾಗೆ ಗಂಧ ಮತ್ತು ಕುಂಕುಮನ ದೇವರ ಫೋಟೋಗಳಿಗೆಲ್ಲ ಇಟ್ಕೊತಾ ಇದ್ದೀನಿ. ಗಂಧದ ಪೌಡರ್ ಬದಲು ಗಂಧದ ತುಂಡು ಬರುತ್ತಲ್ಲ, ಅದರಿಂದನೂ ಸಹ ಗಂಧನ ತೇಯ್ದು ದೇವ್ರ ಫೋಟೋಗೆ ಇಟ್ಕೋಬಹುದು. ಈಗ ನಾನು ದೇವ್ರ ಮನೆಯೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ನಂತರ ನಾನು ದೇವ್ರ ಫೋಟೋಗಳನ್ನೆಲ್ಲ ನೀಟಾಗಿ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡು ನಂತರ ಕುಂಕುಮ ಮತ್ತು ಗಂಧದಿಂದ ಅಲಂಕಾರನ ಮಾಡಿ ದೇವರ ಫೋಟೋನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ. ದೇವ್ರ ಫೋಟೋಗಳನ್ನೆಲ್ಲ ಹಾಗೆ ನೆಲದ ಮೇಲೆ ಇಡಬಾರ್ದು ಅಂತ ಹೇಳ್ತಾರೆ. ಒಂದು ಬಟ್ಟೆನ ಹಾಸಿ ನಾನು ದೇವ್ರ ಫೋಟೋನ ಇಟ್ಕೊಂಡಿದ್ದೀನಿ, ಅಥವಾ ಮನೆ ಮೇಲಾದರೂ ನೀವು ದೇವ್ರ ಫೋಟೋನ ಇಟ್ಕೋಬೋದು. ನೆಕ್ಸ್ಟ್ ನಾನು ಇಲ್ಲಿ ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿದ್ರಲ್ಲ, ಹಾಗೆ ದೇವ್ರ ಮನೇಲಿರೋಂಥ ಒಂದು ಬಾಕ್ಸ್ನ ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನಿಟ್ಟಿದ್ದೀನಿ ಆ ಬಾಕ್ಸ್ನಲ್ಲಿ ಅಂದರೆ ಕಪ್ ಸಾಂಬ್ರಾಣಿ ಆಗಿರ್ಬೋದು, ಉದ್ಗಡ್ಡಿ ಮತ್ತು ಅರಿಶಿಣ ಕುಂಕುಮದ ಪ್ಯಾಕೆಟು, ಗಂಧದ ಪೌಡ್ರು, ಜವಾದ್ ಪೌಡ್ರು ಮತ್ತು ತುಪ್ಪದ ಬತ್ತಿ ಮತ್ತು ದೇವರಿಗೆ ದೀಪ ಹಚ್ಚೋದಕ್ಕೆ ಇಟ್ಟಿರುವಂತಹ ಬತ್ತಿ,
ಕೇಸರಿ ಅಂತ ಹೇಳ್ತೀವಲ್ವ, ಮತ್ತು ಚಂದ್ರ ಅದನ್ನು ಸಹ ಇಟ್ಕೊಂಡಿದ್ದೀನಿ. ಗಂಧದ ತುಂಡು, ಕರ್ಪೂರದ ಬಾಕ್ಸ್, ಹಾಗೆ ಸೌಂದರ್ಯ ಲಹರಿ, ವಿಷ್ಣು ಸಹಸ್ರನಾಮ, ಈ ರೀತಿ ದೇವರ ಅಷ್ಟೋತ್ತರ ಬುಕ್ಸ್ನು ಇದೆಲ್ಲ ಸಹ ಒಂದು ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡು ಬಿಡ್ತೀನಿ. ಇವಾಗ ಪೂಜೆ ಮಾಡಬೇಕಾದ್ರೆ ಕರ್ಪೂರ, ಊದ್ಬತ್ತಿ ಮತ್ತು ಬತ್ತಿಗಳು, ತುಪ್ಪದ ಬತ್ತಿಗಳು, ಅಷ್ಟೋತ್ತರದ ಬುಕ್ಸು ಎಲ್ಲ ನೀಟಾಗಿ ನಮಗೆ ಸಿಗುತ್ತೆ ಈ ರೀತಿ ಒಂದು ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡಿದ್ರೆ. ಸೊ ಫ್ರೆಂಡ್ಸ್, ಈಗ ಡೀಪ್ ಕ್ಲೀನ್ ಎಲ್ಲ ಆಯಿತು. ನೆಕ್ಸ್ಟ್ ನಾನಿಲ್ಲಿ ದೇವರ ವಿಗ್ರಹಗಳನ್ನೆಲ್ಲ ಸಪ್ರೇಟಾಗಿ ತೊಳೆಯೋದಕ್ಕೆ ತೊಗೊಂಡು ಬಂದಿದ್ದೀನಿ. ನಾನು ದೇವರ ವಿಗ್ರಹಗಳನ್ನೆಲ್ಲ ಏನು ಹಾಕಿ ತೊಳಿತೀನಿ ಅಂತ ಅಂದರೆ, ಮೊದಲು ನೀಟಾಗಿ ಹುಣಸೆಹಣ್ಣನ್ನೆಲ್ಲ ಹಾಕಿ ಉಜ್ಕೊಂಡು ಬಿಡ್ತೀನಿ. ಹುಣಸೆಹಣ್ಣಾದರೂ ಹಾಕೋಬಹುದು ಅಥವಾ ನಿಂಬೆ ಹಣ್ಣನ್ನಾದರೂ ಹಾಕೋಬಹುದು. ನಂತರ ನಾನು ಬೆಳ್ಳಿ ಪಾತ್ರೆಗಳನ್ನೆಲ್ಲ ಸಬೀನಾದಿಂದ ತೊಳ್ಕೊತೀನಿ. ಹಿತ್ತಾಳೆ ದೇವರ ಸಾಮಗ್ರಿಗಳನ್ನೆಲ್ಲ ಇದನ್ನೆಲ್ಲ ನಾನು ವಿಮ್ ಜೆಲ್ ಹಾಕಿ ನೀಟಾಗಿ ವಾಶ್ ಮಾಡ್ಕೊತೀನಿ. ಕುಡಿಯುವಂತಹ ನೀರು ಏನು ಫಿಲ್ಟರ್ ವಾಟರ್ ಅಥವಾ ಕಾವೇರಿ ನೀರು ಏನು ಅದರಲ್ಲೇ ತೊಳ್ಕೊಬೇಕು. ಈ ಉಪ್ಪು ನೀರಿನಲ್ಲಿ ತೊಳೆದ್ರೆ ಅಷ್ಟು ಶೈನ್ ಬರೋದಿಲ್ಲ ಈ ಒಂದು ವಿಗ್ರಹಗಳಾಗಿರಬಹುದು, ದೇವರ ಸಾಮಗ್ರಿಗಳಾಗಿರಬಹುದು. ನಂತರ ದೇವರ ವಿಗ್ರಹಗಳನ್ನೆಲ್ಲ ತೊಳ್ಕೊಂಡಿದ್ದಾಯಿತು. ದೇವರ ಪಾತ್ರೆಗಳು ಏನೇನಿದೆ ಅದೆಲ್ಲ ತೊಳ್ಕೊಂಡಿದ್ದಾಯಿತು. ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ನಂತರ ನಾನು ಇಲ್ಲಿ ದೇವರ ಪೀಠಗಳನ್ನೆಲ್ಲ ನೀಟಾಗಿ ಒಂದು ಒದ್ದೆ ಬಟ್ಟೆ ಹಾಗೆ ಒಣಬಟ್ಟೆಯಿಂದ ಒರೆಸ್ಕೊಂಡು ದೇವ್ರ ಮನೆಯಲ್ಲೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ. ದೇವರ ಒಂದು ಕಳಶ ಏನಿದೆ, ಕಳಶದ ತಟ್ಟೆ ಅದನ್ನು ಇಟ್ಟು ಅದಕ್ಕೆ ಹೊಸದಾಗಿ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಳೆ ಅಕ್ಕಿನ ನಾನು ಊಟಕ್ಕೆ ಬಳಸ್ಕೊತಾ ಇದ್ದೀನಲ್ವ, ಈಗ ನಾನು ಹೊಸ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ ದೇವರ ಒಂದು ಕಳಶಕ್ಕೆ ನೀರನ್ನು ತುಂಬಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ತೆಂಗಿನಕಾಯಿ ಮತ್ತು ಮಾವಿನ ಎಲೆಯಿಂದ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ದೇವರ ವಿಗ್ರಹಗಳನ್ನೆಲ್ಲ ಗಂಧ ಮತ್ತು ಕುಂಕುಮದಿಂದ ಅಲಂಕರಣ ಮಾಡಿಕೊಂಡು ಪೀಠದ ಮೇಲೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಅರಿಶಿನ ಕುಂಕುಮದ ಬಟ್ಲಿಗೆ ಅರಿಶಿನ ಕುಂಕುಮನ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ, ಇಷ್ಟು ನಾವು ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಏನಿದೆ, ಹಬ್ಬ ಆಗಿರಬಹುದು, ಏಕಾದಶಿ ಪೂಜೆ ಆಗಿರಬಹುದು, ಅಮಾವಾಸ್ಯೆ ಹುಣ್ಣಿಮೆ ಪೂಜೆ ಆಗಿರ್ಬೋದು, ಏನೇ ಇರಲಿ ಈ ರೀತಿ ಎಲ್ಲ ನಾವು ಫಸ್ಟೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ನಾವು ಹೂವಿನ ಅಲಂಕಾರ ಮಾಡಿ ಪೂಜೆನ ಮಾಡ್ಕೋಬಹುದು. ನಾನು ನೆಕ್ಸ್ಟ್ ಡೇ ಹೂವಿನ ಅಲಂಕಾರ ಮಾಡಿದ್ದೀನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಇಷ್ಟು ಡೀಪ್ ಕ್ಲೀನ್ ಏನಿದೆ, ಟೈಲ್ಸ್ ಕ್ಲೀನ್ ಆಗಿರಬಹುದು, ನೀಟಾಗಿ ಒರೆಸ್ಕೊಂಡು ದೇವರ ವಿಗ್ರಹಗಳು, ದೇವರ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡು ಗಂಧ ಕುಂಕುಮದಿಂದ ಅಲಂಕಾರ ಮಾಡಿಟ್ಕೊಂಡು ಈ ರೀತಿ ಎಲ್ಲ ಮಾಡಿಟ್ಕೊಂಡು ಬಿಟ್ಟರೆ ನೆಕ್ಸ್ಟ್ ಡೇ ಏನಿದೆ ಆವಾಗ ನಾವು ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ನಾನು ಯಾವ ರೀತಿ ದೇವ್ರ ಮನೆಯನ್ನು ಡೀಪ್ ಕ್ಲೀನ್ ಮಾಡಿಕೊಂಡೆ, ಹಾಗೆ ಯಾವ ದಿನಗಳು ಮಾತ್ರ ದೇವ್ರ ಮನೆ ಡೀಪ್ ಕ್ಲೀನ್ ಮಾಡ್ಕೋಬೇಕು, ಯಾವೆಲ್ಲ ಸಾಮಗ್ರಿನ ಬಳಸಿ ನಾನು ಸುಲಭವಾಗಿ ದೇವ್ರ ಮನೆ ಡೀಪ್ ಕ್ಲೀನ್ ಮಾಡಿಕೊಂಡೆ. ನಮ್ಮ ಪೂಜಾ ರೂಮ್ನ ಡೀಪ್ ಕ್ಲೀನ್ ಸಂಪೂರ್ಣವಾಗಿ ಈಗ ಮುಗಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ದೇವ್ರ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಮನಸ್ಸಿಗೆ ಒಂದು ಶಾಂತಿ, ಸಂತೋಷ ಎಲ್ಲ ಸಿಗುತ್ತೆ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.